ಉದ್ಯೋಗ ಸೃಷ್ಟಿ ಮಾಡೋದು ಬೇಕಾಗಿದೆ. ಈಗ ನಿರಾಶೆಗೊಂಡಿದ್ದಾರೆ ಜನ. ಏನಪ್ಪ RSS ತಯಾರಾದಂಥ BJP ನಮಗೆಲ್ಲರಿಗೂ ಉದ್ಯೋಗ ಕೊಡೋದೈತಿ, 2 ಕೋಟಿ ಪ್ರತಿ ವರ್ಷ ಉದ್ಯೋಗ ಕೊಡೋದೈತಿ, ಹುಚ್ಚದ್ದು ಓಟ್ ಹಾಕಿ ಆರಿಸ್ಕೊಂಬಂದರು. ನಂತರ ಈಗ ಕಡಿಮೆ ಆಗ್ತಾ ಬಂದು ಈಗ 240 ಮಂದಿ ನಷ್ಟ ಆರಿಸಿದ್ದಾರೆ. ಮುಂದೆ ಇನ್ನೂ ಕಡಿಮೆ ಆಗ್ಬೋದು BJPದು. ಅವ್ರ ಟಿಕೆಟ್ ನಡೆದವು NDA ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಜನ ನಿರಾಶೆ ಆಗಿದ್ದಾರೆ. ಕಾಂಗ್ರೆಸ್ನಿಂದ ಆಳಿದು ಬಯಸ್ತಾ ಇದ್ದಾರೆ, ಎಲ್ಲರೂ ಉದ್ಯೋಗ ಕೊಡಿಸೋದು ಏನು ಮಾಡ್ತಾ ಇದ್ದೀರಪ್ಪ ನೀವು ಅಂತೇಳಿ. ಅಂಥ ಕ್ಷೇತ್ರಗಳು ಒಕ್ಕಲ್ತನ ಒಂದು ಮತ್ತು ಅವ್ರು ಒಕ್ಕಲಿಗರ ಮಾರ್ಕೆಟ್ ಆಗ್ತಂದ್ರೆ ಅವ್ರು ಬೆಳಿಗ್ಗೆ ಕರೆಕ್ಟ್ ರೇಟ್ ಬರ್ತಂದ್ರೆ ಅವರ ಕಾರ್ಯಾಲಯ ನಿಮಗೆ ಉದ್ಯೋಗ ಕೊಡ್ತಾರಲ್ಲ ಅನೇಕರಿಗೆಲ್ಲ. ಅವ್ರು ಹೊಲ ದುಡಿಯಾಗ ಬೇಕಲ್ಲ ಮಂದಿ. ಚಲೋ ಪೇಮೆಂಟ್ ಕೊಡೋಕೆ ಅವ್ರು ಸಾಧ್ಯ ಆಗೈತಿ. ಕೈಯಾಗ ದುಡ್ಡಿದ್ರೆ ಆ ಕೈಯಾಗ ದುಡ್ಡು ಬರಬೇಕಾದ್ರೆ ಅವ್ರ ಕೈಯಾಗ ಮಾರ್ಕೆಟ್ ಬೇಕು. ಅವ್ರಿಗೆ ಪ್ರತಿಯೊಂದು ಹಳ್ಳಿಗೂ ನಿಮ್ಗೆ ಗೋಡೌನ್ ಯಾಕೆ ಕಟ್ಟಿಸ್ಕೊಡ್ಬಾರ್ದು, ಏನು ಕಾರಣ ಅದಕ್ಕೆ ಹೇಳಿದ್ರು ನೋಡೋಣ. ಮುಂದೆ ನೀವು MSP ಮಿನಿಮಮ್ ಪ್ರೈಸದ್ದು ಐತದು ಮಾಡ್ರಿ, MSP ಮಾಡಲಿದ್ದು ಅದು ಕೇಳೋದಿಲ್ಲ ಅವ್ರು ರೈತರ. ಅವ್ರು ಮಾರ್ಕೆಟ್ ಅವ್ರು ಮಾಡಿಕೊಟ್ರೆ ನಮಗೆ ಹೆಂಗೆ ಬೇಕು ಆ ರೇಟ್ನಾಗ ಮಾರ್ಕೋತಾರೆ ಅವ್ರು. ಈಗ ನೋಡ್ರಿ ಭತ್ತದ ದಿನ ದಾವಣಗೆರೆಯಾಗ ಈ ಏನು ಒಂದು 2 ದಿವಸ ನ್ಯೂಸು ಬಂದು ನೋಡಿದಿರಿ ನೀವು ಅದನ್ನು. ಇವ್ರು ನೀವು MSP ಘೋಷಣೆ ಮಾಡಿದ್ಕಿಂತ ಹೆಚ್ಚಿಗೆ ರೊಕ್ಕ ಕೊಡ್ಲಿಕ್ಕೆ ತಯಾರಾದ್ರು ವ್ಯಾಪಾರಿಗಳು. ಯಾಕಂದ್ರೆ ಅಲ್ಲಿ ಆಂಧ್ರದ ಅಕ್ಕಿ ಬಂದಿಲ್ಲ ಅಥವಾ ಭತ್ತ ಬಂದಿಲ್ಲ, ಏನೋ ಕಾರಣ ಇರ್ಬೋದು, ಅದು ಹೆಚ್ಚು ಕೊಟ್ಟಿರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವರು ಬಂದು ಅವ್ರು ಊರಿಗೆ ಬಂದು ತೊಗೊಂಡು ಹೋದರು. ಹಳ್ಳಿಗಳಿಗೆ ಅವರು ಗೋಡಾನ್ ಇದ್ವು ಅಂದ್ರೆ ಹಳ್ಳಿಯಾಗ ಗೋಡಾನ್ ಇಡ್ತಾರೆ. ಅವ್ರು ಸಾರಿಗೆ ರೊಕ್ಕ ಉಳಿತದೆ ಪಾಪ ರೈತರಿಗೆ, ಅದಷ್ಟು ಉಳಿತಾಯ ಆಗ್ತದೆ. ಮುಂದೆ ಬಂದ್ಕೊಂಡು ಹೋದ್ರೆ ಇಲ್ಲಿ ಹೋಯ್ತಾರೆ, ನಮ್ಗೆ ಬೇಕಾದ್ರೆ ರೇಟ್ ಹೇಳ್ತಾರೆ ಎಷ್ಟು ಖರ್ಚಾಗಿರುತ್ತೆ ಏನು ಅಂತಂತೇಳಿ. ಆ ವ್ಯಾಪಾರಿಗಳು ತಾವು ಅಡ್ಡಾಡಿದು ಮಾಡಿ ಹಾಕ್ಕೊಂಡು ಲೆಕ್ಕ ಹಾಕೊಂಡು ಅವರು ಹೋಗಿ ಮಾರ್ಕೊಂಡ್ಬಿಡ್ತಾರೆ. ಅವರು ಗೋಡಾನ್ ಗಂಟು ಸ್ವಲ್ಪ ಪ್ರಶ್ನೆ ಬರೋದ್ರು APMC ಅಲ್ಲಿ ಗೋಡಾನ್ ಹೋಗಿ ತರೋದು ಮಾರಿ ಬಿಟ್ಬಿಡೋದು ಅದನ್ನು ಮಾರ್ಕೆಟ್ಗೆ ಹೆಚ್ಚಿಬಿಡುವಂಥದ್ದು ಆಗ್ತದೆ.